ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಹೊಸ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೆಲವು ಹೊಸ ಅಪ್ಡೇಟ್ಸ್ ಬಂದಿದೆ, ಇದ್ರ ಬಗ್ಗೆ ತಿಳಿಸ್ತೀನಿ. ಮೊದಲನೇದಾಗಿ ರೇಷನ್ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ ನೀವು ಮಾಡಿಸ್ಕೋಬೋದು. ಇದಕ್ಕೆ ಲಾಸ್ಟ್ ಡೇಟ್ ಬಂದು ಮಾರ್ಚ್ 31ನೇ ತಾರೀಕಾಗಿರುತ್ತೆ. ನೀವು ಏನ ಹೆಸರಲ್ಲೇ ಬದಲಾವಣೆ ಆಗಿರ್ಬೋದು, ಮನೆ ಯಜಮಾನಿ ಹೆಸರು ಚೇಂಜ್ ಮಾಡೋದಾಗಿರ್ಬೋದು. ಯಾಕಂದರೆ ಈಗ ತುಂಬಾ ಇದ್ರ ಬಗ್ಗೆನೇ ಚರ್ಚೆ ನಡೀತಿದೆ. ಗೃಹಲಕ್ಷ್ಮಿ ಯೋಜನೆ ಅದರಲ್ಲೂ ಕೂಡ ತೀರ್ಕೊಂಡಿರೋರ ಖಾತೆಗೆ ಹಣ ಜಮೆ ಆಗ್ತಾ ಇರೋದ್ರ ಬಗ್ಗೆ. ಸೊ ನಿಮ್ಮ ಮನೆಯಲ್ಲೂ ಕೂಡ ಯಾರ ತೀರ್ಕೊಂಡಿರ್ತಾರೆ ಅವ್ರ ಹೆಸರಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತಂದರೆ ದಯವಿಟ್ಟು ಹೆಸರು ಚೇಂಜ್ ಮಾಡಿಸಿ. ಅವ್ರದ್ದು ತೆಗೆದು ಹಾಕ್ಸ್ಬಿಟ್ಟು ಅವ್ರದ್ದು ಡೆತ್ ಸರ್ಟಿಫಿಕೇಟ್ನ ಕೊಟ್ಟರೆ ಹೆಸರು ರಿಮೂವ್ ಮಾಡ್ತಾರೆ. ಸೊ ಅವ್ರು ಬಿಟ್ಟು ನೆಕ್ಸ್ಟ್ ಯಾರು ಇದ್ದಾರೆ ನಿಮ್ಮ ಮನೆಯಲ್ಲಿ ಅವ್ರದ್ದು ಯಜಮಾನಿ ಹೆಸರು ಆ್ಯಡ್ ಮಾಡಿಸಿ ನಿಮಗೆ ಅವ್ರ ಹೆಸರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು. ಗೃಹಲಕ್ಷ್ಮಿ ಯೋಜನೆ ಇದು ನಿತ್ಯ ನಿರಂತರವಾಗಿರುವಂತಹ ಯೋಜನೆ. ನೀವು ಯಾವಾಗ ಬೇಕಾದ್ರೂ ಕೂಡ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಸೊ ನೀವೇನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. ರೇಷನ್ ಡಿಪೋ ಚೇಂಜ್ ಮಾಡಿಸೋದಾಗಿರ್ಬೋದು, ಅಥವಾ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅಡ್ರೆಸ್ ಚೇಂಜ್ ಆಗಿರ್ಬೋದು, ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. APL BPL ಹಾಗೆ ಅಂತ್ಯೋದಯ ಕಾರ್ಡ್ ಮಾಡಿಕೊಡ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದಂಗೆ ಇದು ಮಾರ್ಚ್ 31ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಅದೊಂದೇ ಅಲ್ಲ, ಯಾರ ಹತ್ರ ಈ ಶ್ರಮ ಕಾರ್ಡ್ ಇರುತ್ತೆ ನೀವುಗಳು ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಈ ಶ್ರಮ ಕಾರ್ಡ್ ಇದ್ದರೆ ಮಾತ್ರ. ಜನರಲ್ ಕ್ಯಾಟಗರಿ ಅವ್ರಿಗೆ ಇನ್ನೂ ಅವಕಾಶ ಕೊಟ್ಟಿಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ಮುಂದಿನ ವೀಡಿಯೋಸಲ್ಲೇ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಈ ಶ್ರಮ ಕಾರ್ಡ್ ಇದ್ದು ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಬೆಂಗಳೂರು 1 ಕರ್ನಾಟಕ 1 ಗ್ರಾಮಕ್ಕೆ ಹೋಗಿ ನೀವು ಈ ಶ್ರಮ ಕಾರ್ಡು ಹಾಗೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು, ಆಧಾರ್ ಕಾರ್ಡ್ ಆಗಿರ್ಬೋದು, ಮನೆ ಅಡ್ರೆಸ್ ಪ್ರೂಫಿಗೆ ನೀವು ನಿಮ್ಮ ಕರೆಂಟ್ ಬಿಲ್ ಆಗಿರ್ಬೋದು, ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮ್ಮ ಫೋಟೋ, ಮೊಬೈಲ್ ನಂಬರು ಪ್ರತಿಯೊಂದನ್ನು ಕೂಡ ತೊಗೊಂಡೋದ್ರೆ ನೀವು ಈ ಶ್ರಮ ಕಾರ್ಡ್ ಇರೋರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದು. ನಿಮಗೆ 10ರಿಂದ 15 ದಿವಸದಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ಸಿಗುತ್ತೆ. ಅಷ್ಟರೊಳಗೆ ವೆರಿಫಿಕೇಷನ್ ಮಾಡಿ ನಿಮಗೆ ಅಪ್ರೂವಲ್ ಮಾಡಿಕೊಡ್ತಾರೆ. ಅದೊಂದೇ ಅಲ್ಲ, ನೀವು ಮೆಡಿಕಲ್ ಎಮರ್ಜೆನ್ಸಿ ಇದ್ದರೂ ಕೂಡ ನೀವು ರೇಷನ್ ಕಾರ್ಡ್ನ ತೊಗೋಬೋದು. ಬಟ್ ಅದು ಬರೀ ಮೆಡಿಕಲ್ಗೆ ಮಾತ್ರ ಯೂಸ್ ಆಗೋಂಥದ್ದು. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಅಥವಾ ರೇಷನ್ ತೊಗೊಳೋದಾಗಿರ್ಬೋದು ಡಿಪೋಗಳಲ್ಲಿ, ಅದು ಮಾಡೋಕ್ಕಾಗಲ್ಲ. ಬರೀ ನೀವು ಮೆಡಿಕಲ್ ಎಮರ್ಜೆನ್ಸಿಗೆ ತೊಗೋತಿದ್ದೀರಾ ಅಂದರೆ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಯೂಸ್ ಮಾಡ್ಕೋಬೇಕು. ನೀವು ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಕಾರ್ಡ್ ತೊಗೋತಿದ್ದೀರಾ ಅಂದರೆ ಅದನ್ನು ನೀವು ಹೆಲ್ತ್ ಪರ್ಪಸಿಗೆ ಮಾತ್ರ ಯೂಸ್ ಮಾಡ್ಕೋಬೋದು. ಅದು ಕೂಡ ಸುಮ್ಮನೆ ಹೋಗಿ ಕೊಟ್ಟರೆ ಮಾಡಲ್ಲ. ನಿಮ್ದು ಏನು ಹೆಲ್ತಿಗೆ ಏನು ರೆಫರ್ ಮಾಡಿದ್ದಾರೆ ಡಾಕ್ಟ್ರು ಕೊಟ್ಟಿರುವಂತಹ ಪ್ರಿಸ್ಕ್ರಿಪ್ಷನ್ ಆಗಿರ್ಬೋದು ಅದೆಲ್ಲದು ಕೇಳ್ತಾರೆ. ಸೊ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ನಿಮಗೆ 7ರಿಂದ 10 ದಿವಸದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ನಿಮಗೆ ಕಾರ್ಡ್ ಅಪ್ರೂವಲ್ ಮಾಡಿಕೊಡ್ತಾರೆ. ಮತ್ತು ನೆನಪಿರಲಿ, ಬರೀ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಕಾರ್ಡ್ ಯೂಸ್ ಮಾಡಬೇಕು. ಯಾವುದೇ ಸ್ಕೀಮ್ಸಿಗೆ ಅಥವಾ ಯಾವುದೇ ಒಂದು ಗೌರ್ಮೆಂಟ್ ರಿಲೇಟೆಡ್ ನಿಮಗೆ ಹಣ ಬರೋದಕ್ಕೆ ಆಗಿರ್ಬೋದು, ಪಿಂಚಣಿಗಾಗಿರ್ಬೋದು, ಯಾವುದಕ್ಕೂ ಯೂಸ್ ಮಾಡ್ಕೊಳಂಗಿಲ್ಲ. ನಿಮಗೆ ಇದಕ್ಕೆ 7 to 10 ಡೇಸಲ್ಲಿ ನಿಮಗೆ ವೆರಿಫಿಕೇಷನ್ ಮಾಡಿ ನೀವು ಹೇಳ್ತಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಏನು ಅಂದ್ಬಿಟ್ಟು ಎಲ್ಲ ವೆರಿಫೈ ಮಾಡಿದ್ಮೇಲೆ ಅವರು 7 to 10 ಡೇಸಲ್ಲಿ ನಿಮಗೆ ಅಪ್ರೂವಲ್ ಮಾಡಿಕೊಡೋ ಅಂಥದ್ದು. ಇದೆಲ್ಲದಕ್ಕೂ ನಿಮಗೆ ಮಾರ್ಚ್ 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಇದ್ರೂ ಕೂಡ ಮಾಡಿಸ್ಕೊಳ್ಳಿ. ಪದೇ ಈ ಅವಕಾಶ ಮಾಡಿಕೊಡಲ್ಲ. ಸೊ ಹಾಗಾಗಿ ತಿದ್ದುಪಡಿ ಆಗಿರ್ಬೋದು, ಅಥವಾ ಹೊಸ ರೇಷನ್ ಕಾರ್ಡ್ಗೆ ಈ ಶ್ರಮ ಕಾರ್ಡ್ ಇರೋರು ಅರ್ಜಿ ಸಲ್ಲಿಸೋದಾಗಿರ್ಬೋದು, KYC ಮಾಡಿಸಿಲ್ಲ ಅಂದರೆ ರೇಷನ್ ಡಿಪೋಗಳಿಗೆ ಹೋದರೆ KYC ಮಾಡಿಕೊಡ್ತಾರೆ. ಹಾಗೆ ಹೊಸದಾಗಿ ಮದುವೆ ಆಗಿರೋರು ಅವರು ಕೂಡ ಹೊಸದಾಗಿ ನೀವು ರೇಷನ್ ಕಾರ್ಡ್ ನಿಮ್ಮ ಹತ್ರ ಇಲ್ಲೇ ಇಲ್ಲಪ್ಪ, ನಾವು ಈಗಿನೂ ಹೊಸದಾಗಿ ಮದುವೆ ಆಗಿದ್ದೀವಿ ಅಂದರೆ ನೀವುಗಳು ಕೂಡ ಹೋಗಿ ಬೆಂಗಳೂರು 1 ಗ್ರಾಮ 1 ಸೆಂಟರ್ಸಲ್ಲಿ ಅರ್ಜಿ ಸಲ್ಲಿಸಬೇಕು. ನೀವು ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ನ ಕೂಡ ಕೊಡಬೇಕಾಗತ್ತೆ. ಸೊ ಅದೆಲ್ಲ ನೋಡಿ ನಿಮಗೆ 15 to 20 ಡೇಸಲ್ಲಿ ನಿಮಗೆ ಕಾರ್ಡ್ ಅಪ್ರೂವಲ್ ಮಾಡಿಕೊಡ್ತಾರೆ. ಹೊಸದಾಗಿ ಮದುವೆ ಆಗಿರಬೇಕು, ನಿಮ್ಮ ಹತ್ರ ಮುಂಚೆ ಯಾವುದೇ ರೀತಿ ರೇಷನ್ ಕಾರ್ಡ್ ಇರಬಾರ್ದು. ಸೊ ಅಂಥವರಿಗೆ ಕೂಡ ಮಾಡಿಕೊಡ್ತಿದ್ದಾರೆ. ಅದಕ್ಕೂ ಕೂಡ ಮಾರ್ಚ್ 31 ಲಾಸ್ಟ್ ಡೇಟ್ ಇರುತ್ತೆ. ಸೊ ಇದರಲ್ಲೆಲ್ಲ ಯಾವ್ದಾರ ನಿಮ್ಮದು ನೆಸಿಟಿ ಇದೆ, ರಿಕ್ವೈರ್ಮೆಂಟ್ ಇದೆ ಅಂದರೆ ಖಂಡಿತ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಅಥವಾ ನಿಮಗೆ ಏನು ನೆಸಿಟಿ ಇಲ್ಲಪ್ಪ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬ ಜನಕ್ಕೆ ಇನ್ಫಾರ್ಮೇಷನ್ನೇ ಗೊತ್ತಿರಲ್ಲ ಯಾವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಏನೋ ನನ್ನ. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಾಗೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.